ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ ಮೋಹನ್ ಬ್ಲಾಗ್ಸ್. ಇವಾಗ ಟೈಮ್ ಬಂದ್ಬಿಟ್ಟು 6:50 ರಿಹರ್ಸಲ್ ಹೋಗ್ತಿದ್ದೀನಿ. ಟೈಮ್ ಆಗೋಗಿದೆ, ಸೊ ಹರಿಬರಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಹಾಂ ಹೇಳಾಯ್ತು ಸರ್ ಇಲ್ಲ ಅಲ್ವಾ, ಬೆಳಗ್ಗೆ ರಿಹರ್ಸಲ್ ಬಂದಿದ್ದೀವಿ ಆಯಿತಾ, ಕಲಾಮಂದಿರ. ಸೊ ರಿಹರ್ಸಲ್ ಏನೇನು ನಡೆಯುತ್ತೆ ಎಲ್ಲ ಪ್ರತಿಯೊಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡ್ತಾರೆ ನಮ್ಮ ಅಕ್ಕ ಎಲ್ಲನೂ. ಸೊ ಇಬ್ಬರೇ ಹೋಗ್ತಾ ಇದ್ದೀವಿ. ಇಷ್ಟು ಹೌದು 6:45 ಇರಬೇಕಿತ್ತು, 7:05 ಆಗಿದೆ ಆಲ್ಮೋಸ್ಟ್. ಈಗ ಹೋಗ್ಬಿಟ್ಟು ತೋರಿಸ್ತೀವಿ ಒಳಗಡೆ ಯಾರ್ಯಾರಿದೆ, ಏನೇನು ನಡೆಯುತ್ತೆ ಪ್ರತಿಯೊಂದು. ಇಲ್ಲೆಲ್ಲ ಡೆಕೋರೇಷನ್ ಎಲ್ಲ ಆಗೋಗಿದೆ ಗೈಸ್, ನೋಡಿ ತೋರಿಸ್ತೀನಿ. ನಾನು ಡ್ಯಾನ್ಸ್ ವಿಡಿಯೋನೇ ಮಾಡಿಲ್ಲ, ಈ ದಂಡಕ್ಕೆ ನಾನು ರಿಹರ್ಸಲ್ ಬ್ಲಾಗ್ ಬೇರೆ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಇದು ಪ್ರಿಪ್ರೇಷನ್ ಬ್ಲಾಗ್ನ ಮರ್ಚ್ ಮಾಡಿಬಿಟ್ಟು ಹಾಕ್ತೀನಿ, ಬಿಕಾಸ್ ಅಷ್ಟು ವಿಡಿಯೋ ಮಾಡೋಕ್ಕಾಗಲ್ಲ. ನಮ್ಮ ಸರ್ ಫೋನ್ ಯೂಸ್ ಮಾಡೋಕ್ಕೂ ಬಿಡೋಲ್ಲ. ಸೊ ಅದಕ್ಕೆ ಇವಾಗ ಒಂದು ರೀಲ್ಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ನೋಡೋಣ. ಎಲ್ಲಿಗೆ ಪಂಚವಟಿಗೆ ಬಂದಿದ್ದೀನಿ ಊಟ ಮಾಡೋಕ್ಕೆ, ತಿಂಡಿ ತಿನ್ನೋಕ್ಕೆ. ಇವಾಗ 12 o'clock ಆಗಿದೆ, ಅಡುಗೆ ಆಗಿದೆ ಬಾಳೆ. ಆ್ಯಂಡ್ ಮಾರ್ನಿಂಗ್ ಬ್ಲಾಗ್ ನಾನು ಕರೆಕ್ಟಾಗಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ನಾನು ಅಂದ್ಕೊಂಡಿದ್ದು ರಿಹರ್ಸಲ್ ಬ್ಲಾಗ್ ಒಂದು ಆ್ಯಂಡ್ ಪ್ರಿಪ್ರೇಷನ್ ಬ್ಲಾಗ್ ಒಂದು. ಪ್ರೋಗ್ರಾಮ್ ಬ್ಲಾಗ್ ಅಂತೂ ಮಾಡೋಕ್ಕಾಗಲ್ಲ, ಬಿಕಾಸ್ ನಾವೆಲ್ಲ ಸ್ಟೇಜಲ್ಲಿ ಇರ್ತೀವಿ. 1 hour ಕಂಟಿನ್ಯೂಸ್ ಡ್ಯಾನ್ಸ್ ಇರುತ್ತೆ ನಮ್ಮದು. ಸೊ ಅದ್ರ ಮಧ್ಯೆ ವೀಡಿಯೋ ಎಲ್ಲ ಮಾಡಿಕೊಂಡು ಪೇರೆಂಟ್ಸ್ ಹತ್ರ ಎಲ್ಲ ಫೋನ್ ಅವರೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ. ಆಮೇಲೆ ಕಾಪಿ ರೈಟ್ಸ್ ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು 2 ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹೋಗಿದ್ದೇ ಲೇಟಾಗೋಯಿತು. ಆ್ಯಂಡ್ ಆಲ್ಸೋ ಅಷ್ಟು ಜನದಲ್ಲಿ ಆಲ್ಮೋಸ್ಟ್ ಅರೌಂಡ್ 200 ಪೀಪಲ್ಸ್ ಇದ್ದೀವಿ ನಾವು ಡ್ಯಾನ್ಸ್ ಕ್ಲಾಸಲ್ಲಿ ಈ ಸರಿ ಡ್ಯಾನ್ಸ್ ಮಾಡ್ತಾ ಇರೋದು ಆಯಿತಾ. ಸೊ ಅದಕ್ಕೆ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಿಲ್ಲ ಇವತ್ತು. ಹೋಗಿದ್ದು ಲೇಟ್ ಆಗೋಯಿತು. ಅಲ್ಲೆಲ್ಲ ವೆಯ್ಟ್ ಮಾಡ್ತಿರ್ತಾರೆ ಬ್ಲಾಗಲ್ಲಿ ಮಾತಾಡಬೇಕು ಅಂತ, ಬಟ್ ನಾನು ಫೋನ್ ಎಲ್ಲೋ ಇಟ್ಬಿಟ್ಟಿದ್ದೆ, ಅದ್ರ ಮಧ್ಯೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇದನ್ನು ಮತ್ತೆ ಇವಾಗ ಹೋಗ್ತೀವಿ. ಇವಾಗ ಟೈಮ್ ಕೊಟ್ಟಿದ್ದಾರೆ, 1 hour ಟೈಮ್ ಇದೆ. ಕ್ಲಾಸಿಕಲ್ ಡ್ರೆಸ್ ಹಾಕ್ಕೊಂಡು ಅಲ್ಲೋಗಿ ಮೇಕಪ್ಗೆಲ್ಲ ಹೋಗಬೇಕು. ಸೊ ಅವಾಗ ವ್ಲಾಗ್ ಮಾಡ್ತೀನಿ ನಾನು, ಸೊ ವ್ಲಾಗ್ ಮಾಡ್ತೀನಿ. ಸೊ ಅಷ್ಟೇ ಗೈಸ್, ಇವಾಗ ಬಂದಿದ್ದೀನಿ, ಸ್ವಲ್ಪ ರೆಸ್ಟ್ ತೊಗೊಂಡು ಹೊರಡ್ಬೇಕಾದ್ರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ವಾರ ಸಹ ಹಾಕಿಕೊಂಡಿದ್ದೀರಿ, ಬಿಕಾಸ್ ಫಸ್ಟ್ ಟೈಮ್ ಇದು ಹಾಫ್ ಸ್ಯಾರಿ ಹುಟ್ಟಿರೋದು ನಾನು. ಅದಕ್ಕೆ ಇಲ್ಲಾಂದರೆ ನಾರ್ಮಲ್ ಕ್ಲಾಸಿಕಲ್ ಡ್ರೆಸ್ ಹಾಕ್ಕೊಂಡಿದ್ದು, ಬಟ್ ಇವಾಗ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಗೈಸ್. ಸೊ ಇದೆಲ್ಲ ನೀಟಾಗಿ ಸರಿ ಮಾಡ್ಕೋಬೇಕು. ಇವಾಗ ತಾನು ಇಟ್ಕೋತಾ ಇರೋದಾಗಿರೋದ್ರಿಂದ ಡೋಂಟ್ ಮಿಸ್ಟೇಕ್. ತೋರಿಸ್ತೀನಿ ನಾನು ಕಾಸ್ಟ್ಯೂಮ್ ಅಲ್ಲಿ ಇದ್ದೀನಿ. ಇಲ್ಲಿ ತಂದು ಬರಬೇಕು ಸರ್. ನೀವು ಪಟ್ಟಿ ಕೊಟ್ಟಿರೋದು ಇಲ್ಲಿ ತನಕ ಅಲ್ಲ ಸರ್ ಅಂತ ಹೇಳಿ, ಏನು ಸರ್ ಜುಮ್ಮಲ್ಲಿ ಇನ್ನೇ ನೋಡಲ್ಲ ಇರೋದು. ಕರೆಕ್ಟಾಗಿ ಕ್ಯೂಟಾಗಿ ಕಾಣುತ್ತೀವಿ. ಆ ರಬ್ಬರ್ ಬ್ಯಾಂಡ್ ತಗೋಬಾ, ಈ ರಬ್ಬರ್ ಬ್ಯಾಂಡ್ ಬೇಕು ನನಗೆ. ಹೋಗು ಬೇಗ, ಹೋಗು ಬೇಗ. ಇದು ತುಂಬ ಚೆನ್ನಾಗಿರೋ ರಬ್ಬರ್ ಬ್ಯಾಂಡ್. ಒಂದು ಸೀರೆ ಉಡ್ಸೋಕೆ ಬರಲ್ಲ ಗಾಯ್ಸ್. ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡಿದ್ರೆ ಒಂದು ಚಡ್ಡಿ ಸಿಕ್ಸ್ಕೊಂಡು ಓಡ್ಬಿಡ್ತಿದ್ದೆ. ಇದಕ್ಕೆ ಸೀರೆ, ಜುವೆಲ್ಸ್, ಮೇಕಪ್, ಗೆಜ್ಜೆ ಕಾಣಿಸ್ತೀರಾ? ಎಲ್ಲೋ ಐತೆ ಗೆಜ್ಜೆ? ಆಯ್ತಾ ಇಟ್ಕೊಂಡಿದ್ದೀನಿ ಕಣಮ್ಮ. ತುಂಬ ಮೇಲೆ ಹಾಕ್ಬಿಟ್ಟೆನಮ್ಮ ನೆತ್ತಿ ಮೇಲೆ. ಸಾಕ್ಷಾತ್ ಶಿವನ್ ಥರನೇ ಹಾಕ್ಬಿಟ್ಟೇನಮ್ಮ. ಇಲ್ಲ ಇಲ್ಲ, ಹೂ ಬರುತ್ತಲ್ಲ ಬಾರೆ ಕತ್ತೈತೆ. ಶಿವ ಸರ್ ಇದಾರೆ ಕಣಮ್ಮ, ನನ್ನ ಮಾಡ್ಬಿಟ್ಯಾ. ಇಷ್ಟು ಟೆನ್ಷನ್ ಇರುತ್ತೆ ನಂಗೆ ಡೈಲಿ. ಸೊಟ್ಟ ಆಯ್ತಲ್ವ ಸ್ವಲ್ಪ, ಇದು ಸ್ವಲ್ಪ ಅದು ಒಟ್ಟಿಗೆ ಹಾಕ್ಬಾರ್ದು. ಮತ್ತೆ ಫಸ್ಟ್ ಇದೆಲ್ಲ ಗಂಟ ಒಟ್ಟಿಗೆ ಹಾಕ್ಬಿಡ್ತೀಯಾ? ಹಾಕು ಮಧ್ಯೆ ಹೂ ಬರುತ್ತೆ ಕಾಣಲ್ಲ. ಹಂಗೆ ಅವಳಿಗೆ ಇದ್ರಲ್ಲಿ ತೋರಿಸಿದ್ವು. ನಿಂಗೆ ಎಲ್ಲಿ ತೋರಿಸಿದ್ದು? ನಾನು ಕಳಿಸಿದ್ದೆ ಫೋಟೋ ತೋರಿಸಿದ್ದು, ನನ್ನ ವಿಡಿಯೋನಾ? ಕೊಡು ರಬ್ಬರ್ ಬ್ಯಾಂಡ್. ಸೊಟ್ಟ ಹಾಕ್ತಿದ್ಯಾ? ಸರಿಗೆ ಇನ್ನೊಂದು ದಿನ ಬಿಚ್ಬಿಡ್ಬೇಡ. ಆಗುತ್ತಾ? ಬಿಡು ಹೇಳಿ. ಚೆನ್ನಾಗಿಲ್ಲ, ಇದೆಲ್ಲ ಕೂದಲೇ ಇಲ್ಲ. ಹಿಂಗೆ ಬಿಟ್ಟಿದ್ರೆ ಚೆನ್ನಾಗ್ತಿತ್ತು. ಯಾವ ಪಿನ್ ಫಸ್ಟು? ಸುಮನಾ ಪಿನ್ ಈ ಕಡೆ ಇಟ್ಕೊಂಡು ಕ್ಲಿಪ್ಪಿಂಗ್. ಈಗ ಇಲ್ಲೆಲ್ಲ ಹೊಟ್ಟೋಯ್ತು. ಕೊಡು. ಸಾರಿ. ನಿಂಗೇನಮ್ಮ, ನನಗೆ ಗೊತ್ತು ಕಷ್ಟ. ಅಲ್ಲಿ ಉದ್ರೋದ್ರೆ ಮನ ಮರದೇ ಹೋಗುತ್ತೆ. ಎಲ್ಲ ಉದ್ರೋಗಿರುತ್ತೆ ನಂದಂತೂ. ಇನ್ನೂ ಸ್ವಲ್ಪ ಅದೇನೇನು ಕಟಿಂಗ್ ಮಾಡಿ ಕೂದಲೆಲ್ಲ ಎಳಿದು. ಸೀರೆನೂ ಸಹ ಅಷ್ಟೇ. ಏಯ್ ಏನು ಬರಲ್ಲ. ಅದು ದಾರ ಕೊಟ್ಟಿದಾರಲ್ಲ ಕೂದಲು ಕಟ್ಟಕ್ಕೆ. ಕಟ್ಟಾಗೋಗಿದ್ಯಾ?
ಅಲ್ಗಲ್ತಾ ಹಾಕ್ಕೊಂಡ್ಬೇಕಾದ್ರೆ ಇಡೀ ಮನೆ ಸುರಿಸಿದ್ದೀನಿ. ಅದೇ ಇರಿಟೇಷನ್ ಗಾಯ್ಸ್, ಯಾವುದು ಪರ್ಫೆಕ್ಷನೇ ಇಲ್ಲ. ಸೊ ಇಲ್ಲೆಲ್ಲ ಬ್ಲಡ್ಡೆಲ್ಲ ಆಗೋಗಿದೆ. ನಮ್ದಿರೋದು ಆ್ಯಕ್ಚುಲಿ ಕರ್ನಾಟಕ ಕಲಾಮಂದಿರ್ ಮೈಸೂರಲ್ಲೇ ಇರೋದು ಆ್ಯಕ್ಚುಲಿ. ಸೊ ಇವಾಗ ಬಂದಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಬಂದುಬಿಟ್ಟಿರ್ತಾರೆ. 1 o'clock ಬರಬೇಕಿತ್ತು, 2:15 ಆಗಿಬಿಟ್ಟಿದೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ 15 minutes ಒಳಗೆ ಹೋಗೋಕ್ಕೆ ಹೊಟ್ಟೆ ನೋಡ್ತಾ ಇದೆ. ಸೊ ಒಳಗೆ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಬ್ಬಳೇ ರೆಡಿ ಆಗಿರೋದು, ನಾನು ಮತ್ತೆ ಆಂಟಿ ರೆಡಿ ಆಗಿದ್ದೀವಿ. ಇವರೆಲ್ಲ ಚೈತ್ರ ಅಕ್ಕ ರೆಡಿ ಆಗಿದ್ದಾರೆ, ಬಟ್ ಅವ್ರು ಜ್ಯುವೆಲ್ಸ್ ಹಾಕೊಂಡಿಲ್ಲ. ಇವಳಿನ್ನ ರೆಡಿ ಆಗಿಲ್ಲ, ಅಮೂಲ್ಯನೂ ರೆಡಿ ಆಗಿಲ್ಲ, ಪ್ರವಲಿಕಾ ಅಕ್ಕನೂ ರೆಡಿ ಆಗಿಲ್ಲ ಇನ್ನ. ಬನ್ನಿ. Hello guys. Hello guys. This is Shreya. This is Abhishek. ನಿಮ್ಮ ಹೆಸರೇನಾ? ಮುಕ್ತಾ. Abhishek the legend over here. Me ready, got ready. ನಾವಿನ್ನೂ ರೆಡಿ ಆಗಿಲ್ಲ. ನನಗೆ ಸ್ವಲ್ಪ ಪಕ್ಕ ನೋಡಿ, ನನ್ನ ಧೂಪ ಎಲ್ಲ ಕೊಟ್ಟಿದ್ದಾರೆ. ಬ್ಲಾಗ್ನ ಶ್ರೇಯಸ್ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತು, ನಾನು ಚೋಮು ಥರ ಕಾಣಿಸ್ತಿದ್ದೀನಿ. ಹೇಳಿಗ ನಾನು ದಿನ ಫಾಲೋ ಮಾಡ್ತೀನಿ, ದಿನ ಒಂದು ಶಾರ್ಟ್ ಸಮೇತ ಇವತ್ತು ಸೀರೆ ಉಲ್ಟಾ ಉಟ್ಕೊಂಡು ಬಂದ್ಬಿಟ್ಟಿದ್ದೆ. ಮನೇಲಿ ತೋರಿಸಿದ್ನಲ್ಲ, ವೇದಿಕಾನೇ ಎಲ್ಲ ಸರಿ ಮಾಡಿದ್ರು. ಥ್ಯಾಂಕ್ಸ್ ವೇದಿಕಾ. ಬರೀ ಇಷ್ಟೇ ಅಲ್ಲ, ರೆಡಿ ಆದಮೇಲೆ ಆಯಿತು ಗೈಸ್. ಇಲ್ಲಿ ನಮ್ಮ ವಾಕಿಂಗ್ ಪಾರ್ಟ್ನರ್ ಹೇಳಿ ರೆಡಿ ಆಗ್ಬಿಟ್ಟು ಅಮೂಲ್ಯ ಇದ್ದಾಳೆ ಇಲ್ಲಿ. ರೆಡಿ ಆಗಿಲ್ಲ, ಇನ್ನೂ ರೆಡಿ ಆಗಿಲ್ಲ. ಇನ್ನೂ ರೆಡಿ ಆಗಿಲ್ಲ, ಒಬ್ಬಳೇ ರೆಡಿ ಆಗಿರೋದು ಬೇಗ. ಇಲ್ಲಿ ಪ್ರವಲಿಕಾ ಬೇಗ ಬಂದ್ಬಿಟ್ಟಿದ್ದಾಳೆ ಗೈಸ್. ಬೇಗ ಬಂದು ಫುಲ್ ರೆಡಿ ಆಗ್ಬಿಟ್ಟು ಇಲ್ಲಿ ನಮ್ಮ ಅಪರ್ಣ ಅಂಬಿಕಾ ಅವ್ರ ತಾಯಿ ಕುತ್ಕೊಂಡಿದ್ದಾರೆ ಕೆಳಗೆ. ಹಾಯ್ ಆಂಟಿ. ಹೊಡಿತಾ ಇದ್ದಾರೆ ನನಗೆ. ಇನ್ಯಾರಿದ್ದಾರೆ ಒಳಗೆ? ಧೃತಿಕಾ ಅವ್ರ ಅಜ್ಜಿ ಬಂದರು. ಇಲ್ಲಪ್ಪ ಮಾಡಲ್ಲ, ಕಟ್ ಮಾಡಲ್ಲ. ಇಲ್ಲ ಮಾಡಲ್ಲ ವ್ಲಾಗ್. ಶ್ರೇಯಾ ಆಯ್ ಶ್ರೇಯಾ, ನೀನು ಸೈಲೆಂಟಾಗಿ ಆಯ್ ಅಂತ ಇದೆಯಾ? ಇದನ್ನೇ ಆಗ್ತಿದ್ದು ನಾನು. ಹಾಯ್. ಆ್ಯಕ್ಚುಲಿ ಶ್ರೇಯಾ ಆಗಲೇ ರೆಡಿ ಆಗಿರಲಿಲ್ಲ, ಅದಕ್ಕೆ ಅವಳು ರೆಡಿ ಆದಮೇಲೆ ವ್ಲಾಗ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಶ್ರೇಯಾ ಹೇಗೆ ರೆಡಿ? ಅವಿಶಾನು ರೆಡಿ ಆಗಿರಲಿಲ್ಲ ಆ್ಯಕ್ಚುಲಿ ಆಗಲೇ. ರೆಡಿಯಾಗಿ ಪ್ರಿಪ್ರೇಷನ್ ಬ್ಲಾಗೆಲ್ಲ ಕಂಪ್ಲೀಟ್ ಆಯಿತು. ಇನ್ ಕೇಸ್ ನಮ್ಮಮ್ಮ ನಂದು ವೀಡಿಯೋ ಮಾಡಿದರೆ ನಾನು ಈ ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಈ ಬ್ಲಾಗ್ ನನಗೆ ಇಷ್ಟ ಆಗಿದೆ. ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ಮೋಳಿಯ ಮನದಲ್ಲಿ ಧ್ಯಾನಿಸುತ್ತ ಚಂದರಿಗೆ
ಮಗ